ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ ಹೇಳು. ವೆಲ್ಕಮ್. ನಾನು ಬರ್ತೀನಿ ವ್ಲಾಗ್ ಮಾಡಬೇಡಿ ಸ್ಟಾರ್ಟ್ ಮಾಡಬೇಡಿ ಅಂತಿದ್ದ. ಸೊ ಅವನು ಮುಂದೆ ಕೂತ್ಕೊಬಿಟ್ಟಿದ್ದ. ಈಗಿಂದ ಬಂದ ಅದೇನು ಅದೆಲ್ಲ ಬಾಯಿಗೆ ಹಾಕೊಂಡು ಎಲ್ಲ ಆಡ್ಕೋತಾರೆ. ನನಗೆ ಕಮೆಂಟ್ ಮಾಡಿ ಗೈಸ್. ಇಲ್ಲ. ಸೊ ಈಗ ನಾವು ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀವಿ. ಈಗ ಪೆಟ್ರೋಲ್ ಹಾಕ್ತಾ ಇದ್ವಿ, ಏರ್ ಹೊಡಿಸ್ತಾ ಇದೀವಿ. ಈಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಇದನ್ವಿ ದೇವಸ್ಥಾನ ಅಂತ ಗೊತ್ತು, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ. ನಮ್ಮಮ್ಮ ಕರಪರ ಅಂತ ಸೌಂಡ್ ಮಾಡ್ತವ್ರೆ. ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಏನು ಏನು ಕರಪರ ಸೌಂಡ್ ಹಂಗೆ ತಾನೇ ಬರೋದು, ಕಚ್ 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 ಕರಪರ ಅಂತ. ಅದಕ್ಕೆ ಸೊ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಗೈಸ್. ಇವತ್ತು ನಮ್ಮ ಮನೆ ದೇವ್ರು ಎಲ್ಲಿರೋದು, ಯಾವುದು ನಮ್ಮ ಮನೆ ದೇವರು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಈಗ ಒಂದವೇ ಹೋಗ್ತಾ ಇದೀವಿ. ನಂಜನಗೂಡು ರೋಡ್ ಮೇಲೆ ಹೋಗ್ಬೇಕು ನಮ್ಮ ಮನೆ ದೇವ್ರು. ಹೋಗ್ತಾ ಹೋಗ್ತಾ ಅಯ್ಯೋ ಹೇಳ್ತೀನಿ ಸುಮ್ಮನಿರಪ್ಪ. ಹೋಗ್ತಾ ಹೋಗ್ತಾ ನಿಮಗೆ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ನಮ್ಮ ಮನೆ ದೇವ್ರದ್ದು ರೂಟ್ ಯಾವುದು ಅಂತ. ಬನ್ನಿ. ಈಗ ಹೋಗ್ತಾ ಇದ್ದೀವಿ ಮನೆ ದೇವ್ರಿಗೆ. ನಂಜನಗೂಡು ರೋಡಿಗೆ ಹೋಗ್ತಾ ಇದೀವಿ. ಇದು ನಂಜನಗೂಡು ಟೋಲು. ಇದು ರೋಡು, ಮುಂದೆ ರೋಡ್ ಕೊಂಡು ಇದು ಟೋಲು. ಈಗ ನಂಜನಗೂಡು ಹಿಂದೆ ಎಷ್ಟೊಂದು ವೆಹಿಕಲ್ಸ್ ಇದೆ. ಸ್ಯಾಟರ್ಡೆ ಆಗಿರೋದ್ರಿಂದ ರಶ್ ಇದೆ. ಇವಾಗ ಟೋಲ್ ಕಟ್ಬಿಟ್ಟು ಮುಂದೆ ಹೋಗ್ತೀವಿ. ನಂಜನಗೂಡು ಹೆದ್ದಾರಿ ಇದು ಇದೆಯಲ್ಲ ಗೈಸ್, ಡ್ರೀಮ್ ಕ್ಯಾಚರ್ ಹೊಸಾದು ಇವತ್ತೇ ಹಾಕಿರೋದು ನೋಡಿ. ಎಲ್ಲಿ ತಗೊಂಡಿದ್ದು ಮಮ್ಮಿ? ಅದು ಚಾಮುಂಡಿ ಬೆಟ್ಟದಲ್ಲಿ ತಗೊಂಡಿದ್ದು. ಚಾಮುಂಡಿ ಬೆಟ್ಟದಲ್ಲಿ ತಗೊಂಡು ಇವತ್ತೇ ಹಾಕಿರೋದು ಹೊಸಾದು. ಎಷ್ಟು ಚೆನ್ನಾಗಿದೆ ನೋಡಿ. ಕಬಿನಿ ಇಲ್ಲ ಒಂದವೇ ಹೋಗ್ತಾ ಸಿಕ್ತು. ಸೊ ನಿಂತಿದ್ವಿ. ತನ್ವಿದ್ ಬಾ, ಅವ್ನು ನೋಡಬೇಕು ಅಂತ ಆಸೆ ಪಟ್ಟ. ಅದಕ್ಕೆ ಅದು ರೈಲ್ವೆ ಟ್ರ್ಯಾಕು. ಇಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ ಜಾಸ್ತಿ. ಅವ್ನು ಇಷ್ಟಪಟ್ಟನಲ್ಲ ಅಂತ ನಿಲ್ಸಿದ್ವಿ. ನೋಡ್ತಾ ಇದ್ದೀವಿ. ಅವರೆಲ್ಲ ಒಳಗಡೆನೆ ಕೂತಿದ್ದಾರೆ, ಮಮ್ಮಿ ಅಪ್ಪ ಎಲ್ಲ. ಆನ್ ದ ವೇ ಹೋಗ್ತಾ ನೋಡಿ ಗೈಸ್. ನಂಜನಗೂಡು ದೇವಸ್ಥಾನ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೊಳೆ ಐತಲ್ಲ, ಹೊಳೆ ಮುಗಿಸ್ಕೊಂಡು ಮುಂದೆ ಬಂದರೆ ಇದು ನಂಜನಗೂಡು ಟೆಂಪಲ್ ಹತ್ರನೇ ರೀಚ್ ಆದ್ವಿ. ಇದೈತೆ ಆ ಶಿವ ನೋಡಿದ್ರೆ ಗೊತ್ತಾಗುತ್ತೆ ನಂಜನಗೂಡೇನೆ ಅಂತ. ಇಲ್ಲಿಂದ ಹೋಗ್ಬೇಕು. ಪೂಜೆ ಸಾಮಾನಲ್ಲಿ ಕಾಯಿ ಮಿಸ್ ಆಗಿತ್ತು. ಸೊ ಕಾಯಿ ತಗೊಳ್ಳೋಣ ಅಂತ ನಂಜನಗೂಡು ಇದ್ರ ಮೇಲೆ ಹೋಗ್ಬೇಕು ನಾವು. ನಂಜನಗೂಡು ಮೇಲೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಗಿರೋದು. ಮುಂದೆ ಹೋಗಿ ಸ್ವಲ್ಪ ದೂರ ಲೆಫ್ಟ್. ನಾನು ಅದನ್ನು ತೋರಿಸ್ತೀನಿ. ಇದು ಒಂದೇ ರೂಟ ಮಮ್ಮಿ, ಬೇರೆ ರೂಟ್ ಇದೆಯಾ ನಮ್ಮ ಮನೆ ದೇವ್ರಿಗೆ ಹೋಗೋಕ್ಕೆ? ನಂಜನಗೂಡು ಹತ್ರ ಅಲ್ವಾ? ಇದ್ರ ಮೇಲೆ ಹೋದ್ರೆ ಹತ್ರ ಗೈಸ್. ಕಣ ಬನ್ನಿ. ನಂಜನಗೂಡು ದೇವಸ್ಥಾನ ಸ್ಟ್ರೈಟ್ ಅಂತ ತೋರಿಸ್ನಲ್ಲ, ಅದು ಇಲ್ಲೇ ಲೆಫ್ಟ್ ಹೋಗ್ಬೇಕಾಗಿರೋದು. ನಮ್ಮ ಮುಂದೆ ಇದೆ ನೋಡಿ, ಥ್ಯಾಂಕ್ ಯು ಅಂತ. ನಂಜನಗೂಡು ಮುಗಿತಲ್ಲ, ಇಲ್ಲೊಂದು ಟೆಂಪಲ್ ಇದೆ ಗೈಸ್, ಅದು ಚೆನ್ನಾಗಿದೆ. ಮುರ್ಕತಮ್ಮ ಟೆಂಪಲ್. ಇಲ್ಲಿ ಲೆಫ್ಟ್ ತಗೋಬೇಕು ನಾವು. ನೆನಪಾಗೋಯ್ತು. ಸೊ ಇಲ್ಲಿ ಲೆಫ್ಟ್ ಸ್ಟ್ರೈಟ್ ಹೋಗ್ಬೇಕು ಇವಾಗ. ಇಲ್ಲಿ ಎಷ್ಟೊಂದು ಕಬ್ಬನ್ ಲಾರಿ ಅಂತೂ ಹೋಗ್ತಾನೆ ಇರುತ್ತೆ, ಅಷ್ಟೊಂದು. ಇಲ್ಲ ಒಂದವೇ ಬಣ್ಣಾರಿ ಅಮ್ಮನ್ ಶುಗರ್ ಫ್ಯಾಕ್ಟ್ರಿ ಇದೆ ಅಂತ ಸಾಂಗ್ ಒಂಚೂರು ಕಮ್ಮಿ ಕೊಡೆ. ಕಾಪಿ ರೈಟ್ಸ್ ಬಂದ್ರೆ ಆಮೇಲೆ ಹಾಕೋ ವ್ಲಾಗು ವೇಸ್ಟ್ ಆಗುತ್ತೆ. ಮುಂದೆ ಇದೆ ಲೆಫ್ಟ್, ರೈಟ್ ಸೈಡಲ್ಲಿ ಇದೆ. ನಾನು ನೋಡಿದ್ದೀನಿ ಹೋಗ್ಬೇಕಾರೆ ಬಣ್ಣಾರಿ ಅಮ್ಮನ್ ಶುಗರ್ ಫ್ಯಾಕ್ಟ್ರಿ. ಈಗ ಆಲ್ಮೋಸ್ಟ್ ಗೊತ್ತಿರೋರಿಗಾದ್ರೆ ಯಾವ ರೂಟ್ ಅಂತ ಗೊತ್ತಿರುತ್ತೆ. ಆನ್ ದ ವೇ ನಂಜನಗೂಡಿಂದ ಮುಂದೆ ಬಂದರೆ ತಗಡೂರಿಗೆ ಈಗ ನಾವು ಹೋಗ್ತಾ ಇರೋದು. ತಗಡೂರು ರಿಯಾಕ್ಷನ್ ನೋಡ ಅಪೋಸಿಟ್ ಇದೆಯಲ್ಲ, ಇದೆ ಬಣ್ಣಾರಿ ಅಮ್ಮನ್ ಶುಗರ್ ಫ್ಯಾಕ್ಟ್ರಿ. ನಾನು ಹೇಳ್ದಲ್ಲ ಎಷ್ಟು ಲೋಡ್ ಬರುತ್ತೆ ಗೊತ್ತಿಲ್ಲ. ಇಲ್ಲಿ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ, ಸುಮಾರಿದೆ. ಬಣ್ಣಾರಿ ಅಮ್ಮನ ಶುಗರ್ ಫ್ಯಾಕ್ಟ್ರಿ ತುಂಬ ದೊಡ್ಡದಾಗಿದೆ. ಅಲ್ಲಿ ಆ ಕಾಂಪೌಂಡ್ ಸ್ಟಾರ್ಟ್ ಆದರೆ ಇಲ್ಲಿ ತನಕನೂ ಇದೆ ನೋಡಿ. ಫುಲ್ ಈ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ತನಕನೂ ಶುಗರ್ ಫ್ಯಾಕ್ಟ್ರಿನೇ. ಅಲ್ಲಿ ತನಕನೂ ಇದೆ. ಎಷ್ಟೊಂದು ಲೋಡ್ ಬರ್ತಾನೆ ಇರುತ್ತೆ ಇಲ್ಲಿ. ನಾವು ಎಷ್ಟೊಂದ್ಸಲ ಇದೆಲ್ಲ ಈಸ್ಕೊಂಡಿದ್ದೀವಿ. ಅಂದರೆ ಲೋಡ್ ಬರ್ತಿರುತ್ತಲ್ಲ, ಅದರಲ್ಲಿ ಹಣ ನಮ್ಗೊಂದು ಕೊಡಿ ಅಂತ ಈಸ್ಕೊಂಡಿದ್ದೀವಿ ಎಷ್ಟೊಂದ್ಸಲ ಇದರಲ್ಲಿ. ಹಿಂಗೆ ಶುಗರ್ ಫ್ಯಾಕ್ಟ್ರಿಯಿಂದ ಸ್ಟ್ರೈಟ್ ಹೋಗ್ಬೇಕು ನೋಡಿ. ಎಷ್ಟು ಮುಗಿತಾನೆ ಇಲ್ಲ, ಇಲ್ಲಿ ತನಕನೂ ಇದೆ. ನೋಡಿ
ಬೇಜಾನಿದೆ ಗೈಸ್, ಬೇಜಾನಿದೆ. ತಗೊಂಡೋಗಿ ಎಲ್ಲ ಇಟ್ಕೊಳ್ಳೋದು. ಅಲ್ಲಿಂದ ಬಣ್ಣಾರೇಮನ್ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿಂದ ಸ್ಟ್ರೈಟ್ ನಾವು ಸ್ಟ್ರೈಟ್ ರೋಡ್. ಇನ್ನೇನು ಇಲ್ಲಿ ಸಿಕ್ಕಿದ್ರೆ ಹತ್ರನೇ. ನೀನು ಏನೋ ಮಾಡ್ತಾವ್ರಿ ಕಿಟಾಪತಿ. ಆ ಸ್ಟ್ರಾನ ಇಸ್ಕಿ ಮುಸ್ಕಿ ಸಾಯಿಸಿ ಕೊಂದಿ ಎಲ್ಲ ಮಾಡ್ಬಿಟ್ಟವ್ರೆ. ಅದು ಸ್ಟ್ರಾ ಥರ ಕಾಣಿಸ್ತೈತೆ ನಿಮಗೆ ನೋಡಿ. ಏನೋ ಮಾಡ್ತಾವನ ಅದ್ರಲ್ಲಿ. ಏನು ಮಾಡ್ತಾ ಇದೆಯಾ? ಆಚೆ ಹಾಕ್ತಾ ಇದೆಯಾ ಅಷ್ಟು ಕಷ್ಟಪಟ್ಟು? ನಾನೇ ಹಾಕ್ತೀನಿ ಕೊಡು ಹಂಗಾರೆ. ಎಷ್ಟು ಬಿಡ್ತೀನಿ? ಹಾಂ, ಇದು ಅಲ್ಲಿಗೆ ಹೋಗ್ತಾ ಇರೋದು. ಈ ಲೋಡು ಅಲ್ಲಿಗೆ ಹೋಗ್ತದೆ. ಇಷ್ಟೊಂದಿದೆ. ನಾವು ಈ ಥರ ಇನ್ನೊಂದು ಕಡೆ ಎಲ್ಲಿ ನೋಡ್ಬೋದು ಅಂದರೆ ಪಾಂಡುಪುರಕ್ಕೆ ಆರತಿ ಗುಡಿಗೆ ಹೋಗ್ಬೇಕಾರೆ ಅಲ್ಲಿರುತ್ತಲ್ಲ ರೈಟ್ ಸೈಡ್, ಅದೊಂದು ಶುಗರ್ ಫ್ಯಾಕ್ಟ್ರಿ. ಓ, ಈ ಥರ ಮಾಡೋಕ್ಕೆ ಇಷ್ಟು ತನಕ ಕಷ್ಟಪಡ್ತಾ ಇದ್ದು. ಎಷ್ಟು ಹಾಕ್ಬಿಡ್ಲಾ? ಎಳ್ದ್ಬಿಟ್ಟು ಆಚೆ ಹಾಕ್ಬಿಡ್ಲಾ? ಹಾಕ್ಲಾ? ನನ್ಗೇನು ಬೇಡಪ್ಪ, ಆಮೇಲೆ ನೀನು ಅದಕ್ಕೂ ಬಡ್ಕೋತೀಯ, ಬೇಡ. ಈಗ ನಾವು ಆಲ್ಮೋಸ್ಟ್ ಇನ್ನೇನು ದೇವಸ್ಥಾನದ ಹತ್ರ ಇದೀವಿ. ಅಲ್ಲಿ ಅಮ್ಮ ಕಾಯಿ ತಗೋಬರ್ಕ್ ಹೋಗಿದ್ದಾರೆ. ಏನೋ ಮುಕ್ತವನೆ, ತಿಂತವನೆ. ಏನೂ ಇಲ್ಲ. ಎಲ್ನೇದು ಅಲ್ಲೈತಾ? ಇದೀಗ ತೋರಿಸ್ತೀನಿ. ಅಲ್ಲಿದೆ ಚೌಚೌ, ಅಲ್ಲಿ ತಿಂತವ್ರೆ. ಇವನ್ನ ಹತ್ರ ಇಸ್ಕೊಬಿಟ್ಟವ್ರೆ. ಅದಕ್ಕೆ ಇಲ್ಲ, ಅವ್ನು ತಿನ್ನಿ. ತಗೋ. ಇದೇ ಗೈಸ್, ತಿಂದ ಸುಳ್ಳು ಇದೊಂದೇ ತಿಂದಿದ್ದು. ಹೌದು, ಇದು ಮುರುಕು. ಚಕ್ಲಿ ಮುರುಕು ಅದೊಂದೇ ತಿಂದಿದ್ದು. ಅದ್ರಲ್ಲಿ ಒಂದು ಅವ್ನ ತಿಂದೆ ತಾನೆ ನೀನು? ಇವ್ನು ತಿನ್ಬಿಟ್ಟು ಬೇರೆಯವ್ರು ಕೊಟ್ಟಿರೋದು. ಅವನೇನು ಎಲ್ಲರೂ ತಿಂದ್ಮೇಲೆ ನಾನು ತಿಂತೀನಿ ಅನ್ನಲ್ಲ ಗೈಸ್. ಅವ್ನು ತಿನ್ಬಿಟ್ಟು ಬೇರೆಯವ್ರು ಕೊಟ್ಟಿರೋದ್ರಲ್ಲಿ. ಅಲ್ಲಿ ಒಂದು ತಗಡೂರ್ದು ಸರ್ಕಾರಿ ಪ್ರಾಥಮಿಕ ಶಾಲೆ. ಅಲ್ಲಿಂದ ರೈಟ್ ತೊಗೊಂಡು ಒಂದು ಲೆಫ್ಟ್ ತೊಗೊಂಡ್ವಿ. ಲೆಫ್ಟ್ ತೊಗೊಂಡು ಮುಂದೆ ಬರ್ತಾ ಇದ್ವಿ. ಹಿಂಗೆ ಆರ್ಚ್ ಒಳಗೆ ಯಾವುದಿದು ಇಲ್ಲಿ ತಗಡೂರು ಅಂತ ಮಾತ್ರ ಹಾಕಿಲ್ಲ. ಅಲ್ಲಿ ಇದೇ ತಗಡೂರು ಅಲ್ವಾ? ಇನ್ನು ಮುಂದೆ ಹೋಗ್ಬೇಕಾ? ಇನ್ನೂ ಒಳಗೆ ಹೋಗ್ಬೇಕು. ಇಲ್ಲೊಂದು ಸ್ವಲ್ಪಕ್ಕೂ ದೂರಕ್ಕೂ ಒಂದೊಂದು ಏರಿಯಾ, ಒಂದೊಂದು ಹಳ್ಳಿ ಥರ ನೇಮ್ಸ್ ಇದೆ ಗೈಸ್. ಅದಕ್ಕೆ ಯಾವ ತಗಡೂರು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಟ್ನಲ್ಲಿ ನಮ್ಮ ಮನೆ ದೇವರಿರೋದು ತಗಡೂರು. ಈಗ ಹೋಗ್ತಿದ್ದೀವಲ್ಲ, ಇಲ್ಲೇ ಇನ್ನೇನು ಸಿಕ್ತು, ಇದೆಲ್ಲ ಸಿಕ್ತು ಅಂದರೆ ಇನ್ನೇನು ಸಿಕ್ತು ಅಂತ ನಾನು ಎಕ್ಸಾಕ್ಟ್ ಮಾಡಿಕೊಂಡಿರೋದು, ತಲೆಯಲ್ಲಿ ಇಟ್ಕೊಂಡಿರೋದು. ಎದುರುಗಡೆ ಗೇಟ್ ಸಿಗ್ತಾ ಇದೆ ನೋಡಿ, ಆ ಗೇಟ್ ಸಿಕ್ಕರೆ ಲೆಫ್ಟೇ ಹೋಗ್ಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಈ ಗೇಟ್ ಸಿಕ್ಕಿದಾಗ ಲೆಫ್ಟು. ಅದು ಶ್ರೀ ಅಂಕನಾಥೇಶ್ವರ ಕೃಪೆ. ಬ್ಲರ್ ಆಗ್ತಿದೆ. ಎಷ್ಟೊಂದು ಎಷ್ಟಾಯ್ತಿದೆ ನೋಡಿ ಗೈಸ್. ಇರ್ತಾರೆ ಜನ ಇವತ್ತು. ಇದೇ ದೇವಸ್ಥಾನ ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲ ಅಡ್ಡಾಡ. ಬಂದಿದ್ದೀರಾ ನೀವು? ನಮ್ಮ ಮನೆ ದೇವ್ರಿಗೆ ಎಷ್ಟೊಂದೆಲ್ಲ ಕರ್ಕೊಂಡು ಬಂದಿದೀವಿ ನಾವು ಅಂತ. ಇದೇ ನಮ್ಮ ಮನೆ ದೇವರು. ಅವ್ ಯಾರೋ ಇನ್ನೂ ಒಬ್ರು ಬಂದಿದಾರಲ್ಲ, ಅದೇ ಇಷ್ಟೊಂದು ಜನ ಪುರೋಹಿತರೆಲ್ಲ ಕೂತಿದ್ದಾರೆ. ಈಗ ಬಂದಿದ್ದೇವೆ ಗೈಸ್. ಇಲ್ಲಿ ಇಳಿದ್ಬಿಟ್ಟು ಹೋಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದರೆ 3 ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ 2 ದೇವಸ್ಥಾನದ್ದು ಪೂಜೆ ಸಾಮಾನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗೋರೆ. ಇನ್ನೊಂದು ಈ ದೇವಸ್ಥಾನ ಫಸ್ಟ್, ಮೂಲ ದೇವಸ್ಥಾನ ಅಂದರೆ ಇದೆ. ಸೊ ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು 2 ದೇವಸ್ಥಾನಕ್ಕೆ ಹೋಗ್ತೀವಿ. ಆಮೇಲೆ ತೋರಿಸ್ತೀನಿ 2 ದೇವಸ್ಥಾನ. ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಬಂದ್ವಿ ಗೈಸ್. ಇದೆ ಅಂಕನಾಥೇಶ್ವರ ತಗಡೂರು ದೇವಸ್ಥಾನ. ನಮ್ಮ ಮನೆ ದೇವರು, ಮೂಲ ದೇವ್ರು ಇದೇನೆ ನಮಗೆ. ತಗಡೂರಯ್ಯ ಮತ್ತು ಶ್ರೀ ಅಂಕನಾಥೇಶ್ವರ ಕೃಪಾ. ಅಲ್ಲಿ ಯಾರೋ ಪಕ್ಕ ಡಿ ಬಾಸ್ ಅಭಿಮಾನಿ ಬಂದಾರ ನೋಡಿ. ನಾನು ಅದು ನೋಡಿದ ತಕ್ಷಣ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡು ಕೈದಿ ನಂಬರು ಹಿಂದೆ ಡಿ ಬಾಸ್ ಅಂತೆಲ್ಲ ಹಾಕ್ಸ್ಕೊಂಡವ್ರೆ. ನಲ್ಲಿ ದೇವಸ್ಥಾನದೊಳಗೆ ಹೋಗೋಣ ಈಗ. ಇದೇ ದೇವಸ್ಥಾನ ಗೈಸ್. ನಾನೀಗ ತೋರಿಸ್ಕೊಂಡು ಬಂದಲ್ಲ, ಅಲ್ಲಿಂದ ಬರ್ತಿದ್ವಿ ನಾವು. ಇಲ್ಲಿ ಪ್ರದಕ್ಷಿಣೆ ಹಾಕೋಕ್ಕೆ ಜಾಗ ಇತ್ತು, ಬಟ್ ಈಗ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ತುಂಬ ಒಂದು 6-7 ತಿಂಗಳಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಹೋಗೋಕ್ಕೆ ಜಾಗ ಇರ್ತಿತ್ತು, ಇಲ್ಲಿ ಅಡ್ಡ ಕಟ್ಬಿಟ್ಟಿದ್ದಾರೆ. ಸೊ ಇದಿರಲಿಲ್ಲ ಆವಾಗ.
ಹಿಂಗೆ ಹೋಗಿ ಪ್ರದಕ್ಷಿಣೆ ಹಾಕೋ ಬರ್ತಾಯಿದ್ವಿ. ಇವಾಗ ಕಲ್ಲೆಲ್ಲ ಸೂಚಿಸ್ತಾ ಇದೆ, ಜಾಗ ಇಲ್ಲ, ಇಲ್ಲೇ ಅರ್ಧ. ಸೊ ನೋಡ್ಕೊಂಡು ಹೋಗೋಣ, ಹಂಗೆ ನಿಮಗೂ ತೋರಿಸೋಣ ನಮ್ಮ ಮನೆ ದೇವ್ರ ದೇವಸ್ಥಾನ ಹೇಗಿದೆ. ಫುಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಸೂಪರಾಗಿ ಆಗುತ್ತೆ ಮಾತ್ರ. ತುಂಬ ಹಳೆ ದೇವಸ್ಥಾನ. ಇಲ್ಲಿ ನೋಡಿ, ಈಗ ಸದ್ಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈಗ ಅದು ಮೂರ್ತಿನೂ ಮೂಲ ದೇವ್ರಿದೆಯಲ್ಲ ಅದನ್ನು ತೆಗ್ದು ಕಲಶ ಮಾತ್ರ ಇಡ್ತಾರಂತೆ. ಬಟ್ ಈಗಲೇ ಅಲ್ಲ, ಇನ್ನು ಸ್ವಲ್ಪ ದಿನ ಆದಮೇಲೆ ಅದನ್ನೇ ಕೇಳ್ತಿದ್ವಿ. ಅದಾದಮೇಲೆ ಫುಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಆಮೇಲೆ ಒಂದ್ಸಲ ವ್ಲಾಗ್ ಮಾಡ್ತೀನಿ ನಾನು. ಈಗ ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಆಗ್ತಿದೆಯಲ್ಲ, ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀವಿ ಅಂತ ನಾನು ನಮ್ಮ ಮನೆ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಮ್ಮ ಮನೆ ದೇವ್ರ ದೇವಸ್ಥಾನ. ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಇದು ಯಾವುದೋ ಗಾಡಿ ಗೊತ್ತಿಲ್ಲ ಗೈಸ್, ಆದರೆ ಮಸ್ತಾಗಿದೆ ನೋಡಿ. ಇಲ್ಲಿ ಈಗಿನ ಕೈದಿ ನಂಬರು ಇದೆ, ಮುಂಚೆ ಇದ್ದಿದ್ದು ಕೈದಿ ನಂಬರು ಇದೆ, ಹಿಂದೆ ಡಿಬೋರ್ಸ್ ಅಂತ ಬರ್ಸ್ಕೊಂಡವ್ರೆ. ಗೊತ್ತಿಲ್ಲ ಕಣ್ರಪ್ಪ ಯಾರ್ದು ಗಾಡಿ, ಕ್ಷಮಿಸ್ಬಿಡಿ, ಪರ್ಮಿಷನ್ ಇಲ್ಲ ತಗೊಬಿಟ್ಟಿದ್ದೀನಿ. ಈಗ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ. ನೆಕ್ಸ್ಟ್ ಯಾವ ಟೆಂಪಲ್ ಮಮ್ಮಿ? ಎಂಡೇರಾ? ಇದು ನಮ್ಮನೆ ಗಂಡೇವ್ರ ದೇವಸ್ಥಾನ ಗೈಸ್. ಅಂಕನಾಥಯ್ಯ ನಮ್ಮನೆ ಗಂಡೇವ್ರ ದೇವರು. ನೆಕ್ಸ್ಟು ಎಂಡೇವ್ರು ಯಾವ್ದು ಹೇಳಿ ಮಮ್ಮಿ? ನನಗೆ ಗೊತ್ತು. ಲಕ್ಷ್ಮೀ ದೇವಿ ಒಂದು, ಒಳಕಲ್ ಹಟ್ಟಿ ದೇವಮ್ಮ ಒಂದು, 2 ದೇವಿ. ಒಳ್ಕಲ್ ಹಟ್ಟಿ ದೇವಮ್ಮ ಎರಡೂ ನಮ್ಮನೆ ದೇವರು. ಒಂದು ಒಳ್ಕಲ್ ಹಟ್ಟಿ ದೇವಮ್ಮ ತಾನೇ? ಲಕ್ಷ್ಮೀ ದೇವಿ ನಮ್ಮದು. ಅಂಕನಾಥಯ್ಯ ಗಂಡೇವರು, ಲಕ್ಷ್ಮೀ ದೇವಿಗೆ ಒಂದು ಹೋಗ್ಬೇಕು. ಆಮೇಲೆ ಒಳ್ಕಲ್ ಹಟ್ಟಿ ಅದು ಚೆನ್ನಾಗಿದೆ, ಅದು ಒಳ್ಕಳಲ್ಲೇ ಇದೆ ದೇವರು. ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹೋಗ್ತೀವಲ್ಲ. ನಡೀರಿ ಈಗ ಅಲ್ಲಿಗೆ ಹೋಗೋಣ. ಇಲ್ಲಿಂದ ಅಲ್ಲಿಗೆ ಹತ್ರನೇ ಗೈಸ್. ಇವಾಗ ಒಂದು ಚೂರು ಗಲ್ಲಿಲಿದೆ, ಅಲ್ಲಿ ಹೋಗ್ಬೇಕು ಇವಾಗ. ನನ್ನ ತಲೆ ಮೇಲೆ ಬಿಸಾಕು ನೋಡು ನೋಡು, ತಲೆ ಅಂದ ತಕ್ಷಣ ತಲೆ ಮೇಲೆ ಬಿಸಾಕ್ತೇನೆ ಅಂತಾನೆ. ಅದು ಯಾವುದೋ ಒಂದು ವಿಡಿಯೋ ನೋಡ್ಕೊಬಿಟ್ಟು ಅವನಿಗೆ ರಘು ಇನ್ಸ್ಟೋರ್ದು ಅವ್ರ ಮಗಂಗೆ ತಲೆ ಮೇಲೆ ಇಡು ಬಾ ಅಂತಾನೆ. ಅವ್ನು ಹೋಗಿ ತಲೆ ಮೇಲೆ ಇಡ್ತಾನೆ. ಅವಾಗಿಂದನು ಏನಾದ್ರು ಮಾಡಿದಾಗ ತಲೆ ಮೇಲೆ ಇಡು ಬಾ ಅಂದರೆ ಇಡ್ತಾನೆ. ಈಗ ನೋಡಿ ಇಡಕ್ಕೆ ಬರ್ತಾನೆ. ಇಟ್ಟ ಅದೇ ಗಾಡಿ ತಾನೆ ಅವ್ರದ್ದು. ಇಲ್ಲಿ ಪೂಜೆ ಮಾಡಕ್ಕೆ ಬಂದಿದ್ದಾರಲ್ಲ ಆ ಪುರೋಹಿತರದಂತೆ ಗೈಸ್ ಗಾಡಿ ಇದು. ನಾನು ಅಲ್ಲಿ ತೋರಿಸಿದ್ನಲ್ಲ ನೋಡಿ, ಇಲ್ಲಿ ಬಂದವ್ರೆ. ನಾನು ಯಾವುದು ಪರ್ಮಿಷನ್ ಇಲ್ಲೇ ತೆಗ್ಬಿಟ್ಟಿದ್ದೀನಿ ಅಂದ್ಕೊಂಡೆ. ಇದು ಹಟ್ಟಿ ದೇವಮ್ಮಂದು ದೇವಸ್ಥಾನ ನೋಡಿ. ಅಲ್ಲಿ ಒಳ್ಕಳಲ್ಲೇ ಇರೋದು ದೇವರು. ಚೆನ್ನಾಗಿದೆ, ಅದ್ರದ್ದು ಕತೆ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಸ್ವಲ್ಪ ಹತ್ರನೇ ಶ್ರೀ 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 ಹಟ್ಟಿ ದೇವಮ್ಮನವರ ಸನ್ನಿಧಿ. ಒಳಗಡೆ ಹೋಗೋಣ ಬನ್ನಿ. ನೋಡಿ ಗೈಸ್, ನಾನು ಹೇಳಿಲ್ವಾ, ಮಧ್ಯ ಒಳ್ಕಲ್ಲಿದೆ. ಸೀರೆ ಹೊಸ್ಬಿಟ್ಟಿದ್ದಾರೆ ಅಷ್ಟೇ, ಮತ್ತು ಮಧ್ಯ ಒಳ್ಕಲ್ಲಿದೆ. 1 2 3 4 5 ಒಳ್ಕಲ್ಲಿದೆ ನೋಡಿ ಇಲ್ಲಿ. ವೆರಿ ಗುಡ್. ನಮ್ಮ ತನ್ವಿ ಜಾಣ ಆಗಿದೆ ನೋಡಿ ಗೈಸ್. ಹೋಣ. ಇಲ್ಲಿ ನೋಡಿ, ಇಲ್ಲೊಂದು ಮುಂದೆ ಒಂದು ಚಿಕ್ಕ ಕಲ್ಲಿದೆ ನೋಡಿ, ಅದನ್ನು ನೋಡ್ಕೊಂಡು ಅಲ್ಲಿ ಮುಂದೆ ಚಿಕ್ಕ ಕಲ್ಲಿದೆ ನೋಡು ಧನ್ವಿತ್. ಈ ದೇವ್ರದ್ದು ಫುಲ್ ಸ್ಟೋರಿ ಹೇಳಿದ್ರು ಗೈಸ್, ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ಲಕ್ಷ್ಮೀ ದೇವಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇದೆ ಗೈಸ್, ಹೋಗಿ ನಾವು ತೆಗಿಸ್ಬೇಕು ಅದನ್ನು. ಲಕ್ಷ್ಮೀ ದೇವಮ್ಮನ ದೇವಸ್ಥಾನ ನಮ್ಮ ಮನೆ ಹೆಣ್ದೇವ್ರಿದು. ಅದು ಗ್ರಾಮ ದೇವತೆ ಅಲ್ವಾ, ಹಟ್ಟಿ ದೇವಮ್ಮಂಗೆ ನಾವು ಹೋಗಿದ್ವಲ್ಲ. ಮನೆ ದೇವರು ಹೌದು, ಗ್ರಾಮ ದೇವತೆನೂ ಹೌದು. ಬಟ್ ನಮ್ಮ ಮನೆ ದೇವರು ಅಂದರೆ ಅಂಕನಾಥಯ್ಯ ಮತ್ತು ಲಕ್ಷ್ಮೀ ದೇವಿ. ಇಲ್ಲಿ ದೇವಸ್ಥಾನದವ್ರು ಬಂದ್ರಿ ಈಗ ಪೂಜೆ ಮಾಡೋಕ್ಕೆ. ಹೋಗೋಣ ಬನ್ನಿ. ಮುಗೀತು ಇಲ್ಲಿ ಪೂಜೆ ಗೈಸ್. ಈಗ ಹೊರಡ್ತೀವಿ ನಾವು. ಹೋಗ್ತಾ ಅಂದರೆ ಏನಾದ್ರು ಸ್ಟಾಪ್ ಸಿಕ್ಕಿದ್ರೆ ಸ್ಟಾಪ್, ಇಲ್ಲ ಅಂತಂದರೆ ಮನೆ. ಎಷ್ಟೊಂದು ಥರ ಗಿಡ ಬೆಳೆಸಿದ್ದಾರೆ ನೋಡಿ. ಅಲ್ಲಿ ಇದೆಲೆ, ಇಲ್ಲಿ ತುಳಸಿ ಬೀಜ,
ಇಲ್ಲಿ ಈ ಬಾಳೆದು ಎಲ್ಲ ಹಾಕಿದ್ದಾರೆ, ಕನಕಾಂಬ್ರನೂ ಹಾಕಿದ್ದಾರೆ, ತೋರಿಸ್ತೀನಿ ಬನ್ನಿ ಇಲ್ಲಿ. ಈಗ ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಟೋಲ್ ಸಿಕ್ತು ಗೈಸ್, ಟೋಲ್ ಕಟ್ತಾ ಇದೀವಿ ನಾವು. ಅಲ್ಲಿ ಆನ್ ದ ವೇ ಬರ್ತಾ ಒಂದು ಸ್ವಲ್ಪ ಸೀನ್ರಿ ಚೆನ್ನಾಗಿತ್ತು ಅಂತ ಅಲ್ಲಿ ನಿಂತ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ನಾನು ತಂಗಿ ಇವನು ಎಲ್ಲ. ಅದನ್ನ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಆನ್ ದ ವೇ ಬರ್ತಿದ್ವಲ್ಲ ಅವಾಗ ಚೆನ್ನಾಗಿತ್ತು ಅಲ್ಲಿ ಸೀನ್ರಿ ಎಲ್ಲ ಗ್ರೀನ್ ಆಗಿ, ಅದಕ್ಕೆ ಅದನ್ನ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ರೀಲ್ಸ್ ಮಾಡ್ಕೊಂಡ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ, ಟೋಲ್ ಸಿಗ್ತಾಯಿಲ್ಲ ಅಂತ ನಿಲ್ಲಿಸ್ತೆ. ಅವಾಗಿಂದ ಗಾಡಿ ಶೇಕ್ ಆಗ್ತಿತ್ತು ಮಾಡೋಕ್ಕೆ. ಈಗ ಮನೆಗೆ ಹೊರಟ್ವಿ. ನನ್ನ ಮನೆಗೆ ಹೋಗಿ ಅಲ್ಲಿ ಏನೇನು ಸ್ಟೋರಿ ಕೇಳಿಸ್ಕೊಂಡೆ ಅದನ್ನೆಲ್ಲ ಹೇಳ್ತೀನಿ. ಸೊ ಗಾಯ್ಸ್, ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ನಾನು ಹೇಳಿದ್ನಲ್ಲ, ಮನೆಗೆ ಬಂದು ಇವತ್ತು ವ್ಲಾಗ್ನ ಏನು ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಅಲ್ಲಿ ಆನ್ ದ ವೇ ಟೋಲ್ ಕಟ್ಟೋ ತನಕ ತೋರಿಸ್ದೆ. ಆಮೇಲೆ ಮುಂದೆ ಬಂದು ಮನೆಗೆ ಬಂದು ಆನ್ ದ ವೇ ಏನಾದ್ರು ತಿನ್ನೋಣ ಅಂತ ಅನ್ಕೊಂಡ್ವಿ. ಮನೆಯಲ್ಲೇ ರಸಮ್ ಎಲ್ಲ ಮಾಡಿಟ್ಬಿಟ್ಟಿದ್ರು ಅಮ್ಮ. ಈಗ ಮನೆಗೆ ಬಂದ್ವಿ. ನಾನು ಹೇಳಿದ್ನಲ್ಲ, ನಮ್ಮ ಮನೆ ದೇವ್ರು ಇವತ್ತು ತೋರಿಸಿದ್ನಲ್ಲ ಯಾವ್ದ್ಯಾವ್ದಂತ. ಒಂದು ಅಂಕನಾಥೇಶ್ವರ, ಇನ್ನೊಂದು ಅದು ನಮ್ಮ ಮನೆ ಗಂಡ ದೇವರು. ಅಂಕನಾಥ ಅಯ್ಯ ಇದ್ದಾರಲ್ಲ ಅವರು ನಮ್ಮ ಮನೆ ಗಂಡ ದೇವರು. ಹಟ್ಟಿ ದೇವಮ್ಮ ಅವರು ಗ್ರಾಮ ದೇವರು. ಅವರು ನಮ್ಮನೆ ಮೂಲ ಹೆಣ್ದೇವ್ರಲ್ಲ. ಮೂಲ ಹೆಣ್ದೇವ್ರು ಅಂದ್ರೆ ಕೊನೆಯಲ್ಲಿ ಹೋಗಿದ್ವಿ ನೋಡಿ, ಯಾವುದು ಲಕ್ಷ್ಮೀ ದೇವಿ ಅದು. ಸೊ ಇದು ಮೂರು ದೇವ್ರಿಗೂ ನಾವು ಯಾವಾಗ ಹೋದ್ರೂ ಹೋಗ್ಬಿಟ್ಟೆ ಬರೋದು, ಅಲ್ಲೇನೆ ಹತ್ತಾಗ್ತಾ ಇರೋದ್ರಿಂದ ನಾವು ಮೂರು ದೇವ್ರಿಗೂ ಹೋಗ್ತೀವಿ. ಲಕ್ಷ್ಮೀ ದೇವಿ ಮತ್ತೆ ಅಂಕನಾಥ ಎಂದು ಅಷ್ಟು ದೊಡ್ಡ ಸ್ಟೋರಿ ಏನಿಲ್ಲ, ಜಸ್ಟ್ ನಮ್ಮ ಮನೆ ದೇವರದು, ನಮ್ಮ ಮೂಲ ದೇವರದು. ಆದ್ರೆ ಗ್ರಾಮ ದೇವತೆ ಇದೆಯಲ್ಲ, ಹಟ್ಟಿ ದೇವಮ್ಮ, ಅದಂತೂ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಸ್ಟೋರಿ. ನಾನು ಅಲ್ಲೇ ರೆಕಾರ್ಡ್ ಮಾಡ್ಕೋಬೇಕಿತ್ತು, ಬಟ್ ಅವರು ಹೇಳಿ ಮುಗಿಸ್ಬಿಟ್ಟಿದ್ರು ಅರ್ಧ. ಅವ್ರು ಆಲ್ರೆಡಿ ನಾನು ಅಮ್ಮ ಕೂತಿದ್ದಾಗ ಹೇಳಿ ಮುಗಿಸಿದ್ರು. ಅದಕ್ಕೆ ಆ ಸ್ಟೋರಿನ ನಾನು ನೆನ್ಪಿಟ್ಕೊಂಡು ಹೇಳೋಣ ಲಾಸ್ಟಲ್ಲಿ ವ್ಲಾಗಲ್ಲಿ ಅಂತ ಅನ್ಕೊಂಡೆ. ಯಾಕೆ ಆ ದೇವ್ರಿಗೆ ಒಳ್ಕಳಲ್ಲೇ ಇದೆ ಅದೆಲ್ಲ ನಾನು ಕೇಳ್ತಿದ್ದೆ. ಯಾಕೆ ಅಲ್ಲಿ ಹಿಂದೆ ಬೇರೆ 5 ಒಳ್ಕಲ್ಲಿದೆ ಅದೆಲ್ಲ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಿದ್ರು. ಮತ್ತೆ ನಾನು ನಮ್ಮಮ್ಮ ಇದ್ರೆ ಮತ್ತೆ ಗೊತ್ತಲ್ಲ, ಸ್ಟೋರೀಸ್ ಎಲ್ಲ ಕೆತ್ತಿ ಕೇಳ್ತಿರ್ತೀವಿ. ಆಮೇಲೆ ಕೇಳಿದಾಗ ಅವ್ರು ಹೇಳಿದ್ರು, ಏನಕ್ಕೆ ಆ ಒಳ್ಕಲ್ ಬಂತು, ಯಾಕೆ ಆ ದೇವ್ರು ಒಳ್ಕಳಲ್ಲೇ ಇದೆ ಅಂತ ಅಂದಾಗ, ಅವರು ಇದಾರಲ್ಲ ಹಟ್ಟಿ ದೇವಮ್ಮ, ಅವರು ಅಂಕನಾಥಯ್ಯ ಅವರ ಅಕ್ಕ ತಂಗಿರಲ್ಲಿ ಒಬ್ರಂತೆ. ಅವರು ಒಂದು ತಂಗಿ ಅಂತೆ. ಸೊ ನಮ್ಮ ಅಂಕನಾಥಯ್ಯ ದೇವರು ಬಂಗಿ ಸೇರ್ಬೇಕಾದ್ರೆ, ಬಂಗಿ ಸೇರ್ಬೇಕು ಹೋಗಿ ಬಂಗಿ ತಗೊಬನ್ನಿ ಯಾರು ಅಂತ ಅಂದ್ರಂತೆ. ಹೋಗಿ 7 ಜನ ಅಕ್ಕ ತಂಗಿರೇನೋ, ನಂಗೆ ಕೆಂಡ ಬೇಕು ಬಂಗಿ ಸೇದಕ್ಕೆ ತಗೊಬನ್ನಿ ಅಂತ ಅಂದಾಗ, ಅದ್ರಲ್ಲಿ ಫಸ್ಟ್ ಹೋಗೋದೆ ಗೋಡ್ನಳ್ಳಿ ಅವರು. ಗೋಡ್ನಳ್ಳಿ ಮಾರಮ್ಮ ಅವರು ನಾನ್ ತರ್ತೀನಿ ಅಂತ ಹೋಗ್ತಾರೆ. ನೀವು ಅಲ್ಲೇ ನೋಡ್ಬೋದು, ನಾವು ತಗಡೂರ್ಗೆ ಹೋಗ್ತಾವ ಅಂದವೇ ಗೋಡ್ನಳ್ಳಿನೂ ನಮ್ಗೆ ರೈಟ್ ಸೈಡ್ಗೆ ಸಿಗುತ್ತೆ. ಅಲ್ಲೇನೆ ನಾವ್ ಯಾವತ್ತೂ ನೋಡಿಲ್ಲ. ಅದು ನಮ್ಮ ಇನ್ನೊಂದ್ ತಾತನ ಮನೆ ದೇವ್ರ ಅದೇ ಅಂತೆ, ನಾವ್ ಯಾವತ್ತೂ ನೋಡಿಲ್ಲ. ಬಟ್ ಅದ್ರ ಬಗ್ಗೆ ತುಂಬಾ ಕೇಳಿದೀನಿ. ಆ ದೇವ್ರು ಫಸ್ಟ್ ಹೋಗೋದಂತೆ ಗೋಡ್ನಳ್ಳಿ. ನಾನು ಹೋಗ್ತೀನಿ, ನಾನ್ ತರ್ತೀನಿ. ಬಟ್ ಅವ್ರು ಏನ್ ಹೇಳ್ತಾರೆ, ಕೆಂಡ ತರ್ಬೇಕಾದ್ರೆ ತುಂಬಾ ಪರಿಶುದ್ಧವಾಗಿರ್ಬೇಕು, ತುಂಬಾ ಶುದ್ಧವಾಗಿ, ಯಾವುದೇ ಮೈಲಿಗೆ ಅನ್ನೋದಿಲ್ಲದೆ ನೋಡಿ ತಗೋಬರ್ಬೇಕು, ತುಂಬಾ ನೀಟಾಗಿ ತರ್ಬೇಕು ಅಂತ ಹೇಳಿರ್ತಾರೆ ಅಂಕನಾಥಯ್ಯ ಅವರು. ಅದಕ್ಕೆ ಗೋಡ್ನಳ್ಳಿ ಮಾರಮ್ಮ ಸರಿ ನಾನು ಹಂಗೆ ತರ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾರೆ ಗೋಡ್ನಳ್ಳಿಲಿ ಹೋಗ್ತಿರ್ತಾರಲ್ಲ, ಹೋಗ್ಬೇಕಾರೆ ಒಂದವೇ ಅಲ್ಲಿ ಕುರಿ ಎಲ್ಲ ಕಡಿತಿರ್ತಾರೆ. ಆ ಊರಲ್ಲಿ ಹಬ್ಬ ಮಾಡ್ತಿರ್ತಾರೆ ಆಯ್ತಾ. 1-2-3 ಕುರಿ ಹಿಡ್ಕೊಂಡು ಕಡಿತಿರ್ತಾರೆ. ಇವ್ರು ಅದನ್ನೇ ನೋಡ್ಕೊಂಡು ನಿಂತ್ಕೊಂಡು ಕೆಂಡ ತಗೊಂಡೋಗಕ್ಕೆ ಸಂಜೆ ಮಾಡ್ಬಿಡ್ತಾರೆ. ಆಮೇಲೆ ವಾಪಸ್ ಬರ್ತಾರಲ್ಲ, ತರ್ತಾರೆ ಒಟ್ನಲ್ಲಿ ಕೆಂಡ ತಂದಾಗ ಯಾಕೆ ಲೇಟು ಅಂತ ಅಂಕನಾಥಯ್ಯ ಅವ್ರು ಕೇಳ್ತಾರಂತೆ. ಅದಕ್ಕೆ ಗೋಡ್ನಳ್ಳಿ ಮಾರಮ್ಮ ಇದಾರಲ್ಲ, ಇಲ್ಲ ಅದೇ ಮರಿ ಕಡಿತಾ ಇದ್ರು, ನಾನು ನೋಡ್ಕೊಂಡು ನಿಂತ್ಕೊಂಡಿದ್ದೆ, ಅದಕ್ಕೆ ಸಂಜೆ ಆಗೋಯ್ತು ತಗೋ. ಅವಾಗ ಅವರು ಅಂಕನಾಥಯ್ಯ ಅವರು, ನಾನೇನ್ ಹೇಳಿದೆ ನಿಂಗೆ, ಮಡಿಯಿಂದ ತಗೋಬರ್ಬೇಕು ಅಂತ ಹೇಳಿದೆ, ನೀನ್ ಈ ತರ ಅಲ್ಲಿ ಇಲ್ಲಿ ನಿಂತ್ಕೊಂಡು ಮೈಲಿಗೆ ಮಾಡ್ಕೊಂಡ್ ಬಂದಿದ್ಯಾ, ಅದು ಅಲ್ಲಿ ಕಡಿಯೋದನ್ನೆಲ್ಲ ನೋಡ್ಕೊಂಡ್ ಬಂದಿದ್ಯಾ, ನನ್ಗಿದ್ದು ಸಲ್ಲಲ್ಲ ಅಂತ ಅಂದ್ಬಿಟ್ಟು ಈಸ್ಕೊಳಲ್ಲ ಅವರು. ಗೋಡ್ನಳ್ಳಿ ಮಾರಮ್ಮ ಅವ್ರು ತರ್ತಾರಲ್ಲ ಅದನ್ನ ಈಸ್ಕೊಳಲ್ಲ, ವಾಪಸ್ ಅಲ್ಲೇ ಕಳಿಸ್ತಾರೆ. ನೀನ್ ಯಾವ ಊರಲ್ಲಿ ನಿಂತ್ಕೊಂಡು ನೋಡಿದೆ, ನೀನ್ ಅದೇ ಊರಿಗೆ ಗ್ರಾಮ ದೇವತೆ ಆಗ್ಬಿಡು, ನೀನ್ ಅಲ್ಲೇ ಹೋಗು, ಇನ್ ಬರ್ಬೇಡ, ನೀನ್ ಅದೇ ಊರಿಗೆ ಗ್ರಾಮ ದೇವತೆಯಾಗಿ ಆ ಜನಗಳಿಗೆ ಸಹಾಯ ಮಾಡ್ಕೊಂಡಿರು ನೀನು ಅಂತ ಕಳಿಸ್ತಾರೆ. ಸೊ ಹಂಗಾಗಿ ಆ ಒಂದು ಹಳ್ಳಿಗೆ ಗೋಡ್ನಳ್ಳಿ ಅಂತ ಬಂದಿದೆ, ಗೋಡ್ನಳ್ಳಿ ಮಾರಮ್ಮ. ಆ ಒಂದ್ ತಂಗಿಗೆ ಹಂಗಾಯ್ತು. ಇನ್ ನೆಕ್ಸ್ಟ್ ಇನ್ಯಾರು ತಂದ್ಕೊಡ್ತೀನಿ ಅಂತ ಹೇಳ್ಬೇಕಲ್ಲ, ಇನ್ಯಾರು ತಂಗಿರು. ಆಮೇಲೆ ಈ ಹಟ್ಟಿ ದೇವಮ್ಮ ಇದಾರಲ್ಲ, ಅವರು ನಾನ್ ತಗೋಬರ್ತೀನಿ ಅಂತಾರೆ, ನಾನ್ ಪರಿಶುದ್ಧವಾಗಿ ನಿಜವಾಗ್ಲೂ ತಗೋಬರ್ತೀನಿ ಅಂತ ಅಂತಾರೆ. ಆಮೇಲೆ ಅವರು ಬರ್ತಾರೆ. ಬಂದಾಗ ಈ ಊರು ಏನಿದೆ ಆ ಊರಲ್ಲಿ ತಗೋಬರ್ತಾರೆ. ನಾವ್ ಹೋಗಿದ್ವಲ್ಲ ತಗಡೂರಲ್ಲಿ, ಅಲ್ಲಿ ಬಂದು ಇವಾಗ ನಾವು ಹೋಗಿದ್ವಲ್ಲ ದೇವಸ್ಥಾನ, ಅದು ಅರ್ಸ್ರು ಮನೆ ಅಂತ. ಆಕ್ಚುಲಿ ಅದು ದೇವಸ್ಥಾನ ಅಲ್ಲ, ಅರ್ಸ್ರುದು ಒಂದು ರಾಜ್ರದ ಅರ್ಸು ಅಂತಾರಲ್ಲ ಅವ್ರದ್ದು ಮನೆ. ಅಲ್ಲಿ ಹೋಗಿ ಅವ್ರು ಬಂಗಿ ಸೇದಕ್ಕೆ ಇದೆಲ್ಲ ಇಸ್ಕೊಂಡ್ ಬಂದ್ ಕೊಡ್ತಾರೆ. ಅವ್ರು ಮಡಿಯಿಂದನೇ ಇದ್ದು ಎಲ್ಲ ಅವ್ರ ಅಣ್ಣನ್ ಏನೇನ್ ಬೇಕು ಅದೇ ತರನೇ ಕೆಂಡ ತಗೊಬಂದ್ ಕೊಡ್ತಾರೆ.
ಆಮೇಲೆ ನೀನ್ ಈ ತರ ನನ್ನ ಕೆಂಡ ತಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನೀನ್ ಏನಾದ್ರು ಕಾರಣ ಹುಡ್ಕೊಂಡು ನೀನ್ ತಂದಲ್ಲ ಕೆಂಡ ತಂದಲ್ಲ ಅದೇ ಮನೆ ಹಸು ಮನೇಲೆ ನೀನು ನೆಲೆ ಊರ್ಬೇಕು. ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ಅದೇ ಮನೆ ನೆಲೆ ಊರು ಅಂತ ಅಂಕನಾಯ್ ತಾಯಿ ಅವ್ರು ಹೇಳಿ ಕಳಿಸ್ಬಿಡ್ತಾನಂತೆ. ಆಮೇಲೆ ಇವ್ರು ಹುಡುಕ್ತಾ ಇರ್ತಾರೆ ಎಲ್ಲಿ ಹೆಂಗ್ ಹೋಗ್ಲ ಅಂತ. ಆಮೇಲೆ ಆ ಹಸು ಮನೇಲಿ ಇದ್ದಿದ್ದು ಒಂದು ಒಳ್ಕಲ್ ಇದೆಯಲ್ಲ, ಆ ಒಳ್ಕಲ್ಲು ಅಲ್ಲಿ ನೆಲೆ ಊರ್ತಾರೆ. ಇಷ್ಟು ಉದ್ದ ಕತೆ ಗಾಯ್ಸ್, ಅದಕ್ಕೆ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡು ಹೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆದ್ರೆ ಲಾರ್ಜ್ ಆಗ್ಬಿಡುತ್ತೆ ಸ್ಟೋರೇಜ್ ಅಂತ. ಸೊ ಆಗ ಹೆಂಗಾರು ಒಂದು ಐಡಿಯಾ ಬೇಕು ದೇವ್ರಿಗೆ. ಈಗ ಅಲ್ಲಿ ಅವ್ರ ಮನೆ ಅರ್ಸೂರ್ ಮನೆಗೆ ಹೋಗಿ ಕುತ್ಕೊಳ್ಳಕ್ಕೆ. ಸೊ ಆ ಮನೇಲಿ ಅರ್ಸೂರ್ ಮನೇಲಿ ಸೊಸೆ ಇರ್ತಾರೆ, ಅತ್ತೆ ಸೊಸೆ ಎಲ್ಲ ಮಾಮೂಲಿ ಮನೇಲಿ ಹೆಂಗಿರ್ತಾರೆ ಹಂಗಿರ್ತಾರೆ. ಸೊ ಸೊಸೆ ಅವತ್ತಿನ ದಿನ ಹಬ್ಬ ಏನೋ ಇರುತ್ತೆ, ಒಬ್ಬಟ್ಟು ಮಾಡಕ್ಕೆ ಅಂತ ಊರ್ನ ಆಡ್ಸು ಅಂತ ಅತ್ತೆ ಹೇಳಿರ್ತಾರೆ. ಸೊ ಹಂಗಾಗಿ ಅವತ್ತಿನ ದಿನ ಸೊಸೆ ಒಳ್ಕಳಲ್ಲಿ ಊರ್ನಕ್ಕೆ ಆಡಿಸ್ತಾ ಇರ್ತಾರೆ ಆಯ್ತಾ. ಆವಾಗ ಹಿಂಗೆ ಫಾಸ್ಟ್ ಆಗಿ ಆಡಿಸ್ತಿದ್ರಲ್ಲ ಹಳೆ ಕಾಲದಲ್ಲಿ, ಈಗೆಲ್ಲ ನಿಮ್ಗೆ ಮಿಕ್ಸ್ ಇದೆ. ಹಳೆ ಕಾಲದಲ್ಲಿ ಹಿಂಗೆ ಆಡಿಸ್ತಾ ಇರ್ಬೇಕಾದ್ರೆ ಆ ಒಂದು ಸ್ವಲ್ಪ ಊರ್ನ ಬಂದು ಇಲ್ಲಿ ಬಿದ್ಬಿಡುತ್ತಂತೆ. ಆ ಊರ್ನ ಬಂದು ಬಿದ್ದಾಗ ನೆಕ್ಬಿಡ್ತಾರೆ ಅಂತ. ಈಗ ನೆಕ್ಬಿಟ್ಟಾಗ ಅದು ಎಂಜಿಲಲ್ವಾ, ಎಂಜಿಲಾಗೋಯ್ತಲ್ಲ ಅಂತ ಅನ್ಬಿಟ್ಟು ತಲೆ ಕೆಡ್ಸ್ಕೊಂಡು ಅಯ್ಯೋ ನಾನು ಎಂಜಿಲ್ ಮಾಡ್ಬಿಟ್ಟೆ ಅಂತ ಅನ್ಕೋತಾ ಇರ್ತಾರೆ. ಆ ಒಂದು ಟೈಮಲ್ಲೇನೆ ಹಿಂಗೆ ಎಂಜಿಲ್ ಆಗೋಯ್ತಲ್ಲ ಅಂತ ಯೋಚನೆ ಮಾಡಿ ಆ ಒಂದು ಒಳ್ಕಲ್ ಕರೆಕ್ಟಾಗಿ ಏನ್ ಆಡಿಸ್ತಿದ್ ನಿಲ್ಸ್ಬಿಟ್ರಲ್ಲ, ಆ ನಿಲ್ಸಿದ ಟೈಮಲ್ಲೇನೆ ಆ ಹಟ್ಟಿ ದೇವಮ್ಮ ಬಂದು ಆ ಒಳ್ಕಲಲ್ಲಿ ಸೇರ್ಕೊಬಿಡ್ತಾರೆ. ಇದೇ ಅವರು ಮಾಡೋ ಪ್ಲಾನ್. ಏನಂದ್ರೆ ನಿಲ್ಸಿದ ತಕ್ಷಣ ಆ ಊರ್ನ ಆಡಿಸ್ತಿದ್ದ ಕಲ್ಲಲ್ಲಿ ಬಂದು ಸೇರ್ಕೊಬಿಡ್ತಾರೆ. ಆವಾಗ ಅದಾದ್ಮೇಲೆ ಅವ್ರ ಅತ್ತೆ ಕೈಲಿ ಬೈಸ್ಕೋತಾರಂತೆ. ಸೊಸೆ ತುಂಬಾ ಎಂಜಿಲ್ ಮಾಡ್ಬಿಟ್ಟ ನೀನು ಹಂಗೆ ಅಂತ ಎಲ್ಲ ಬೈಸ್ಕೊಂಡು ಎಲ್ಲ ಮಾಡ್ತಾರಂತೆ. ಯಾರೇ ಬಂದು ಆ ಒಳ್ಕಲ್ನ ಆಡ್ಸಕ್ ಹೋದ್ರು ಇಷ್ಟು ಕೂಡ ಜರ್ಗ್ಸಕ್ಕೆ ಆಗಲ್ವಂತೆ. ಅದನ್ನ ಎಷ್ಟು ಹಿಂಗ ಅನ್ನಕ್ ಹೋಗ್ತಾರಂತೆ. ಏನೇ ಮಾಡಿದ್ರು ಅದ್ ಹೆಂಗ್ ಸ್ಟಾಪ್ ಆಗಿತ್ತು ಹಂಗೆ ಐತಂತೆ, ಒಂಚೂರು ಜರ್ಗ್ಸಕ್ಕೆ ಆಗ್ಲಿವಂತೆ ಆ ಒಳ್ಕಲ್. ಈಗ ನಾವ್ ನೋಡಿದ್ವಲ್ಲ ಅದೇ ಒಳ್ಕಲ್ಲು ಎಷ್ಟಾದ್ರೂ ಜರ್ಗ್ಸಕ್ಕೈತಿಲ್ಲ. ಆಮೇಲೆ ಆನೆ ತರ್ಸಿದಂತೆ, ಒಂದ್ ಆನೆ ಕೈಲಿ ಎಳ್ಸಿದ್ರಂತೆ. ಹಂಗಾದ್ರೂ ಆಗ್ಲಿಲ್ಲ. ಹಂಗಾದಾಗ ಇನ್ನೊಂದ್ ಮುಂದೆ ಚಿಕ್ಕಲ್ಲಿತ್ತು ಗೊತ್ತಾ, ಅದನ್ನು ಒಂದು ಕಲ್ಲಂ ದೇವಿನೋ ಏನೋ ಅಂತೆ, ಅದು ಇನ್ನೊಂದ್ ತಂಗಿ ಕಲ್ಲಂ ದೇವಿ ಏನಂದ್ರು ಒಟ್ನಲ್ಲಿ ಅಕ್ಕ ತಂಗಿ ಕಲ್ಲಂ ದೇವಿ. ಅದ್ ಹಟ್ಟಿ ದೇವಮ್ಮ, ಇದು ಕಲ್ಲಂ ದೇವಮ್ಮನ ಏನೋ ಅಂದ್ರು. ಒಟ್ನಲ್ಲಿ ಅದು ಒಂದು ದೇವ್ರೇನೆ. ಮುಂದೆ ಚಿಕ್ಕದಿತ್ತಲ್ಲ ಅದು ಇನ್ನೂ ತಂಗಿ, ಹಟ್ಟಿ ದೇವಮ್ಮಕ್ಕಿಂತ ಇನ್ನೂ ಚಿಕ್ಕ ತಂಗಿ ಅಂತೆ. ಸೊ ಅವರು ಅವ್ರ ಜೊತೆ ಬಂದಿದ್ರಿಂದ ಅವರು ಅಲ್ಲೇ ಜೊತೆಗೆ ಇದ್ದಾರಂತೆ ಮುಂದೆನೆ. ಹಿಂಗಾಗಿ ಅವ್ರಿಗೆ ಯಾರೇ ಏನೇ ಮಾಡಿದ್ರು ಹೊಡೆದ್ರಂತೆ, ಹಂಗೆ ರಕ್ತ ಬತ್ತಂತೆ. ಯಾವ್ದಕ್ಕೆ ಅದ್ ಹೇಳ್ತೀನಿ. ಎಷ್ಟು ಟ್ರೈ ಮಾಡಿ ಆನೆ ಎಲ್ಲ ಕರ್ಸಿ ಹೇಳ್ಸಿದ್ರು ಏನೇ ಮಾಡಿದ್ರು ಆಗ್ಲೇ ಇಲ್ವಂತೆ. ಸರಿ ಇರುವ ಅದನ್ನ ಹಿಂಗ್ ಹೇಳಿದ್ರಾಗಲ್ಲ, ಎತ್ತಿಸ್ಬಿಡೋಣ ಬೇರಿಂದಾನೇ ಎತ್ತಿಸೋಣ ಬೇಸಿಂದಾನೆ ಅಂತ ಅನ್ಕೊಂಡು ಅವ್ರೇನ್ ಮಾಡಿದ್ರಂತೆ, ತಗೊಂಡು ಕುಟ್ಟವ್ರನ್ನ ಕರ್ಕೊಬಂದಂತೆ. ಕುಟ್ಟವನ್ನ ಕರ್ಕೊಬಂದಾಗ ಕುಟ್ಟಿಸಿದ ತಕ್ಷಣ ಆ ಒಳ್ಕಲ್ ಕುಡಿದ ತಕ್ಷಣ ಫುಲ್ ರಕ್ತ ಬಂದ್ಬಿಡ್ತಂತೆ. ಅವ್ರಿಗೆ ತುಂಬಾ ಭಯ ಆಗೋಯ್ತಂತೆ. ಇದೇನೇನು ಮುಟ್ಟದ್ ಬೇಡ, ಇದೇನೋ ಬೇರೆನೆ ಚಮತ್ಕಾರ ಇದೆ, ಯಾವ್ದ್ರಲ್ಲಿ ಹೊಡೆದ್ರೆ ರಕ್ತ ಬರುತ್ತೆ ಹಿಂಗ್ ಬಂದಿದ್ಯಾನ ಅಂತ ಅನ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಅವತ್ತಿನ ನೈಟ್ ಮಲ್ಕೊಂಡಾಗ ಅವತ್ತಿನ ನೈಟ್ ಅವ್ರ ಸೊಸೆ ಕನ್ಸಲ್ಲಿನೋ ಬಂತಂತೆ. ಇದನ್ನ ನೀವೇನ್ ಮಾಡ್ತೀರಾ, ನಿಮ್ ಮನೇಲಿ ಎಲ್ಲಿದ್ದೀನಿ ಅಂತ ಹೇಳಿಲ್ಲ ಅವರು, ನಿಮ್ ಮನೇಲಿ ನಾನು ನೆಲೆ ಊರಿದೀನಿ, ಹೆಣ್ ದೇವ್ರು, ನೀವ್ ಯಾವ್ದೇ ಕಾರಣಕ್ಕೂ ನನ್ನ ಕಳ್ಸಕ್ ನೋಡ್ಬೇಡಿ, ನಾನು ಇಲ್ಲೇ ಇರ್ತೀನಿ ಅಂತ ಅಂತಾರಂತೆ. ಸೊ ಈ ತರ ಒಂದು ಸ್ಟೋರಿ ಆಗಿ ಅವರು ಅಲ್ಲೇ ಅವ್ರ ಅಣ್ಣ ಏನ್ ಹೇಳಿದ್ರು ಅಂಕನಾಥಯ್ಯ ಅವರು ಅಲ್ಲೇ ನೆಲೆ ಊರ್ಬೇಕು, ನೀನ್ ಏನಾದ್ರು ಒಂದ್ ರೀಸನ್ ಇಟ್ಕೊಂಡು ಅಲ್ಲೇ ನೆಲೆ ಊರ್ಬೇಕು ಅಂತ. ಆಮೇಲೆ ಅವ್ರು ಅಲ್ಲೇ ನೆಲೆ ಊರ್ಬೇಕು ಅಂತ ಆ ಒಳ್ಕಲ್ ಮೂಲಕ ಅಲ್ಲಿದ್ರು. ಹಿಂಗೇನೆ ಹಟ್ಟಿ ದೇವಮ್ಮ ಒಳ್ಕಳಲ್ಲಿ ಇರೋದು ಅಂತ ಅನ್ನೋದು. ಇದಕ್ಕೋಸ್ಕರನ ಆ ಇಡೀ ಜನ ಏನಿದಾರೆ ಅವರೆಲ್ಲ ಗ್ರಾಮ ದೇವತೆ ಅಂತ ಅದನ್ನ ಪೂಜೆ ಮಾಡ್ತಾರೆ. ಇದ್ರ ಹಿಂದೆ 5 ಒಳ್ಕಲ್ ಇತ್ತಲ್ಲ, ಅದೇನಕ್ಕೆ ಅಂತಂದ್ರೆ ಅದೇನು ರೀಸೆಂಟ್ ಆಗಂದ್ರೆ ಇದೆಲ್ಲ ಹಳೆಯ ತುಂಬಾ ಸ್ಟೋರಿ. ಆ 5 ಏನಕ್ಕೆ ಇಟ್ಟಿದ್ರೆ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಫುಲ್ ಜಾತ್ರೆನೆ ಮಾಡ್ಬಿಡ್ತಾರಂತೆ. ಫುಲ್ ಎಲ್ಲ ಬಾಗ್ನ ಕೊಟ್ಟು ಅರ್ಸ್ರು ಮನೆಯವರೆಲ್ಲ ಬರ್ತಾರಂತೆ, ಬಂದು ಬಾಗ್ನ ಕೊಟ್ಟು ಎಲ್ಲ ಮಾಡ್ತಾರಂತೆ. ಆವಾಗ ಅವರು ಆ 5 ಒಳ್ಕಲ್ ಇದೆಯಲ್ಲ ಭತ್ತ ಕುಟ್ಟಿ ಅಕ್ಕಿ ಮಾಡಿ ಆ ಅಕ್ಕಿಲಿ ಪ್ರಸಾದ ಮಾಡಿ, ಅದನ್ನು ಒಂದು ಸ್ಪೆಷಲ್ ಗೈಸ್, ಆ ಅಕ್ಕಿಲಿ ಪ್ರಸಾದ ಮಾಡಿ ಇಟ್ಬಿಡ್ತಾರಂತೆ. ಫಸ್ಟ್ನೇ ದಿನ 2ನೇ ದಿನ 3ನೇ ದಿನ 3 ದಿನ ನಡೀತಂತೆ. ಫಸ್ಟ್ನೇ ದಿನ ತಗೊಂಡೋಗಿ ಇಡ ಪಾತ್ರೆ ಹಂಗೆ ಇಟ್ಟಿರ್ತಾರಂತೆ ಅನ್ನ ಮಾಡ್ಬಿಟ್ಟು, ಅದಕ್ಕೊಂದು ನವಧಾನ್ಯಗಳು ಏನೋ 5 ಇಡಿ ಹಂಗ ಹಾಕ್ತಾರಂತೆ. ಅದ್ರ ಜೊತೆ ಅನ್ನ, ಬರೀ ಅನ್ನ ಅಷ್ಟೇ, ಬೇರೆ ಏನು ಸ್ಪೆಷಲ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಪುಳಿಯೋಗರೆ ಪ್ರಸಾದ ಅದಲ್ಲ, ಬರೀ ಅನ್ನನ ಹಿಂಗ್ ಮಾಡಿ ಇಡ್ತಾರಂತೆ. ಆಗ 3 ದಿನ ಇಟ್ಟಾಗ 3ನೇ ದಿನಕ್ಕೆ ಆ ಪ್ರಸಾದ ಅನ್ಸ್ತಾರಂತೆ. ಅದ್ ಏನೂ ಆಗಿರಲ್ಲ, ಎಲ್ಲರೂ ತಿನ್ನಂತ ಪ್ರಸಾದನೇ, ಚೆನ್ನಾಗೇ ಇರುತ್ತಂತೆ ಆ ಪ್ರಸಾದ. 3 days ಹಂಗೆ ಇಟ್ಟು ಆ ದೇವ್ರ ನಾನು ತೋರ್ಸ್ನಲ್ಲ ದೇವಸ್ಥಾನ, ಆ ಗುಡಿ ಒಳಗೆ ಇಟ್ಬಿಡ್ತಾರಂತೆ.
ಅದನ್ನ ಒಂದು ಹೇಳಿದ್ರು, ಅದೊಂದು ಸ್ಪೆಷಾಲಿಟಿ. 5 ಒಳ್ಕಳಿದೆಯಲ್ಲ, ಅದು ಜಸ್ಟ್ ಇವರು ಹಬ್ಬ ಮಾಡೋಕ್ಕೋಸ್ಕರ 5 ಜನ ಮುತ್ತೈದೆಯರಿಗೆ ಬಾಗ್ನ ಕೊಟ್ಟು ಭತ್ತ ಕುಡಿಸಿ ಅದಕ್ಕೋಸ್ಕರ ಮಾಡ್ಕೊಂಡಿರೋದು. ಅದೇನು ಅವಾಗಿಂದನೂ ಬಂದಿರೋದಿಲ್ಲ. ಮೇನ್ ಒಳ್ಕಳ್ದು ಹಟ್ಟಿ ಮಾರಮ್ಮ ಮತ್ತೆ ಅದ್ರ ಮುಂದೆ ಇರೋದು ಅವ್ರ ತಂಗಿ ಕಲ್ಲಂ ದೇವಿನೋ ಏನೋ ಹೇಳಿದ್ರು. ಸೊ ಈ 2 ಮೇನ್ ಇರೋದಲ್ಲಿ ತುಂಬಾ ಪವರ್ಫುಲ್ ಅಂತೆ. ಆ ಗ್ರಾಮದವ್ರು ತುಂಬಾ ನಂಬಿದ್ದಾರೆ. ವರ್ಷಕ್ಕೊಂದ್ಸಲ ಹಿಂಗೆ ಜಾತ್ರೆ, ಫೆಬ್ರವರಿ ಟೈಮಲ್ಲಿ ಆ ಜಾತ್ರೆ ಎಲ್ಲ ನಡೆಯೋದು. ಈ ಸಲ ನಡೀತಂತೆ. ನಾವ್ ಯಾವತ್ತೂ ಹೋಗಿಲ್ಲ, ಬಟ್ ಅವ್ರು ಹೇಳ್ತಾರೆ ಜಾತ್ರೆ ಎಲ್ಲ ನಡೆಯುತ್ತೆ ಹಂಗೆ ಹಿಂಗೆ ಅಂತ. ನಾವೊಂದ್ಸಲ ಹೋಗ್ಬೇಕಂತ ಅನ್ಕೊಂಡ್ವಿ, ನಾನು ಅಮ್ಮ ಹೋಗ್ತೀವಿ. ಇಷ್ಟೆಲ್ಲ ಹೇಳಿದ್ರು ಅವ್ರು. ಇಷ್ಟೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು ಅದ್ರಲ್ಲಿ ನಿಂತಿರಲ್ಲ ಪುರೋಹಿತರು, ಭರತ್ ಅಂತ ಅವ್ರ ಹೆಸರು. ಅವರು ಮೈಸೂರಿಗೆ ಬರ್ತಾರಂತೆ. ಅವ್ರು ತಗಡೂರು ಆಕ್ಚುಲಿ. ಮೈಸೂರ್ಗೆ ಅವರು ಇದನ್ನ ಕಲಿಯಕ್ಕೋಸ್ಕರ, ಈ ಪುರೋಹಿತರದು ಪಾಂಡಿತ್ಯ ಎಲ್ಲ ಕಲಿಯಕ್ಕೆ ಮೈಸೂರಿಗೆ ಬರ್ತಾರಂತೆ. ಬರ್ತೀನಿ ನಾನು ಅಲ್ಲೇನೆ ಮೈಸೂರಲ್ಲಿ, ಎಲ್ಲಿ ಚಾಮುಂಡಿವನ, ಅಲ್ಲಿ ಬರ್ತೀನಿ ಅಂತ ಹೇಳ್ತಿದ್ರು. ಅವ್ರ ಬಗ್ಗೆ ಎಲ್ಲ ಕೇಳಿದಾಗ ತುಂಬಾ ತಿಳ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಅಫ್ಕೋರ್ಸ್ ಆ ದೇವಸ್ಥಾನದವರು ಅಂತ ತಿಳ್ಕೊಂಡಿರ್ಬೇಕು ನಿಜ, ಬಟ್ ಅವ್ರು ಚೆನ್ನಾಗೂ ಹೇಳಿದ್ರು. ನಾವ್ ಏನೇ ಕೇಳಿದ್ರು ಯಾಕೆ ಹಂಗೆ ಯಾಕೆ ಹಿಂಗೆ ಅಂತಂದ್ರು ಏನಕ್ಕೂ ಬೇಜಾರು ಮಾಡ್ಕೊಳ್ದೆ, ಚೆನ್ನಾಗಿ ಹೇಳಿದ್ರು. ಮೋರೋವರ್ ಏನ್ ಗೊತ್ತಾ ಗೈಸ್, ಆ ಗಾಡಿ ಅವ್ರದ್ದೇ. ದರ್ಶನ್ ಫ್ಯಾನು ಒಂದಲ್ಲ, ಒಂದು ಕೈದಿ ನಂಬರ್ ಹಾಕ್ಸ್ಕೊಂಡ್ರೆ ಪ್ರಾಬ್ಲಮ್, ಪಕ್ಕದಲ್ಲಿ ಹೊಸ ಕೈದಿ ನಂಬರು ಹಾಕ್ಸ್ಕೊಂಡವ್ರೆ. ಬಳ್ಳಾರಿ ಹೇಳಿದ್ರು, ನಂಗೆ ಸಖತ್ ಖುಷಿ ಆಯ್ತು. ನಮ್ಮಮ್ಮ ಹೋಗ್ತಿದ್ದಂಗೆ ನೀವು ಡಿ ಬಾಸ್ ಫ್ಯಾನಾ ಅಂತ ಕೇಳಿದ್ರು. ಅದಕ್ಕೆ ಹೌದಮ್ಮ ಹೌದು ಅಂತ ಅಂದ್ರು. ಅವರು ಖುಷಿಯಾಗಿ ಹೇಳಿದ್ರು ಹೌದು ನಾನು ಡಿ ಬಾಸ್ ಫ್ಯಾನ್ ಅಂತ. ಗ್ರೇಟ್. ಚೆನ್ನಾಗಿ ಅವರು ಎಲ್ಲ ಕೈದಿ ನಂಬರ್ ಇಲ್ಲಿ ಹಿಂದ್ಗಡೆ ಡಿ ಬಾಸ್ ಅಂತ ಹಾಕ್ಸ್ಕೊಂಡಿರೋದು ಅದೆಲ್ಲ ನೋಡಿ ಖುಷಿ ಆಯ್ತು. ಅವ್ರಿಗೆ ಹೇಳ್ದೆ ನಾನು ಆಕ್ಚುಲಿ, ಚೆನ್ನಾಗಿ ಹಾಕ್ಸಿದೀರಾ, ಯಾರು ಏನು ಅನ್ಲಿಲ್ವಾ ಕೈದಿ ನಂಬರ್ ಹಾಕ್ಸಿರೋದಕ್ಕೆ ಅಂತ. ಇಲ್ಲ ಇಲ್ಲ ಯಾರೋ ಅಂತಾರೆ, ನನ್ನ ಇಷ್ಟ, ನಮ್ಗೆ ಅಭಿಮಾನ ಅಲ್ವಾ ಅದಕ್ಕೇನೆ ಅಂತ ಅಂದ್ರು. ಸೊ ಇಷ್ಟು ಅವ್ರು ಹೇಳಿದ ಕತೆ ಆ ಹಟ್ಟಿ ದೇವ ಮುಂದೆ. ನೋಡಿದ್ರಲ್ಲ, ನಮ್ಮ ಮನೆ ದೇವ್ 3, ಒಂದು ಗಂಡ ದೇವ್ರು, ಇನ್ನೊಂದು ಹೆಣ್ ದೇವ್ರು, ಇನ್ನೊಂದು ಗ್ರಾಮ ದೇವತೆ ಅಂತ. ನಾವು ಯಾವಾಗ್ಲೂ ಅದಕ್ಕೂ ಹೋಗಿ ಪೂಜೆ ಮಾಡಿಸ್ಕೊ ಬರ್ತೀವಿ. ಯಾವತ್ತೂ ಮಿಸ್ ಮಾಡ್ಸಿಲ್ಲ ನಾವು. ಅಲ್ಲೂನು ಅಲ್ಲೇನೆ ಯಾವಾಗ್ಲೂ ಪೂಜೆ ನಡೆಯುತ್ತೆ. ಮತ್ತೆ ನಾನು ಏನೆಲ್ಲ ಪ್ರಸಾದ ಅನ್ಸ್ತಾರೆ ಜಾತ್ರೆ ನಡೆಯುತ್ತೆ ಅಂತ, ಆಗ ಎಂಜಿಲೇ ಮಾಡಲ್ಲ ಅಂತೆ. ಮತ್ತೆ ಎಂಜಿಲ್ ಮಾಡಂಗಿಲ್ವಲ್ಲ, ಅವಾಗ ಹಂಗಾಗಿದ್ದಕ್ ತಾನೇ ಆ ದೇವಿ ಅಲ್ಲಿ ಹೋಗಿ ನೆಲೆ ಆಗಿದ್ದು. ಸೊ ಎಂಜಿಲ್ಲೇ ಮಾಡಲ್ಲಂತೆ ಅವರು. ಮತ್ತೆ ಆ ದೇವಸ್ಥಾನದಲ್ಲಿ ನಮ್ಗೆ ತೀರ್ಥನೂ ಕೊಡಲ್ಲ, ಪ್ರಸಾದನೂ ಕೊಡಲ್ಲ. ಈಗ ನಾವು ಹೋಗ್ತೀವಲ್ಲ ವಿಸಿಟಿಂಗ್ ಟೈಮಲ್ಲಿ ಈ ತರ ಎಲ್ಲ ಮಾಮೂಲಿ, ಅವಾಗ ಯಾವತ್ತೂ ಕೊಡಲ್ಲ, ಬರೀ ಮಂಗಳಾರತಿ ಒಂದೇ ಕೊಡೋದು. ಮತ್ತೆ ಫೆಬ್ರವರಿಲಿ ನಡೆಯುತ್ತಲ್ಲ, ಆಗ್ಲೂನು ಈ ಕಡೆ ಒಂದು ಮನೆ ತರ ಇತ್ತು. ಆ ಮನೆ ತರ ಅಲ್ಲಿ ತಗೊಂಡೋಗಿ ಆ ಪ್ರಸಾದನ ಎತ್ಕೊಂಡೋಗಿ ಕೊಡೋದು. ಆ ಗುಡಿ ಮುಂದೆ ಆಗ್ಲಿ ಅಲ್ಲೆಲ್ಲ ಎಂಜಿಲು ಅದೆಲ್ಲ ಮಾಡಂಗೆ ಇಲ್ಲಂತೆ. ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಾ. ಆ ಎಂಜಿಲ್ ಆಗಿರೋದ್ರಿಂದನೇ ಆ ದೇವ್ರ ಹೋಗಿರೋದು ಅಂತ ಇವ್ರಿಗೆ ಕಥೆ ಗೊತ್ತಾಗದಾಗಿಂದ ಅಲ್ಲಿ ಯಾವ್ದೇ, ಅದಕ್ಕೆ ಅಂತಾನೆ ನಾವು ತೀರ್ಥನೂ ಕೊಡಲ್ಲ, ಎಂಜಿಲ್ ಆಗುತ್ತೆ ಅಂತ ಅಂದ್ರು. ಅದಕ್ಕೆ ಆ ಕಡೆ ತಗೊಂಡೋಗ್ಬಿಟ್ಟು ತೀರ್ಥ ಪ್ರಸಾದ ಏನಿದ್ರು ಹಂಚೋದು, ಅದು ವರ್ಷಕ್ಕೊಂದೇ ಸಲ ಆ ಕಡೆ ಹಂಚೋದು. ಈ ತರ ದೇವ್ರಿಗೆ ಹಿಂಗೆ ನಡ್ಕೊಂಡ್ ಬಂದಿದೆ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿ ಹೇಳಿದ್ರು ಭರತ್ ಅವರು. ಸೊ ನೋಡಿದ್ರಲ್ಲ ಹೆಂಗಿತ್ತು. ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಇಷ್ಟು ವರ್ಷ ಆಯ್ತು ನಾವು ಮನೆ ದೇವ್ರಿಗೆ ಹೋಗ್ತಿದೀವಿ, ಇಷ್ಟೂ ಡೀಪ್ ಆಗಿ ತಿಳ್ಕೊಂಡಿರ್ಲಿಲ್ಲ ಈ ಒಂದ್ ದೇವ್ರ ಬಗ್ಗೆ. ಬಟ್ ತುಂಬಾ ಏನೋ ಇತಿಹಾಸ ಇದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅದಕ್ಕೆ ಸ್ವಲ್ಪ ಹೇಳಿದ್ರು, ಯಾರೋ ಕಾರ ಆಡ್ಸ್ಬೇಕಾರಂಗ ಆಗಿದಂತೆ, ಹೌದು ಇಲ್ಲೇನೋ ಎಂಜಿಲ್ ಆಡ್ಬಿಟ್ಟು, ಇಷ್ಟೆಲ್ಲ ಹೇಳಿದ್ರು ನಮ್ಮಮ್ಮ. ಆದ್ರೆ ಯಾರು ಪರ್ಟಿಕ್ಯುಲರ್ ಆಗಿ ಯಾರು ಯಾರಿಗೆ ಹೆಂಗೆ ಆ ದೇವ್ರ ಅಲ್ಲಿ ಹೋಗಿ ನೆಲೆ ಆಯ್ತು ಇದೆಲ್ಲ ಹೇಳಿರ್ಲಿಲ್ಲ. ನಂಗೆ ತುಂಬಾ ಖುಷಿ ಆಯ್ತು ಕೇಳ್ಬಿಟ್ಟು. ಫುಲ್ ಡೀಟೇಲ್ ಆಗಿ ತಿಳ್ಕೊಂಡಂಗೋಯ್ತು, ನಾನು ತಿಳ್ಕೊಂಡಂಗೋಯ್ತು, ನಾನು ಬೇರೆಯವ್ರಿಗೆ ತಿಳಿಸ್ದಂಗಾಯ್ತು. ನಿಮ್ಮನೆ ದೇವ್ರು ಯಾವ್ದು ಅಂತ ನೀವು ಬೇಕಾದ್ರೆ ಕಮೆಂಟ್ ಮಾಡಿ. ನಿಮ್ಮನೆ ದೇವ್ರದ್ದು ಏನ್ ಸ್ಟೋರಿ ಅಂತ ಬೇಕಾದ್ರೆ ನೀವು ಹೇಳ್ಬೋದು. ಎಲ್ಲಾರ ಮನೆ ದೇವ್ರು ಬೇರೆ 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 ಇರುತ್ತೆ. ಈಗ ಕೆಲವೊಬ್ರು ಮನೆದೇವ್ರು ಫುಲ್ ಫೇಮಸ್, ಈ ತಿರುಪತಿ ಅಲ್ಲೆಲ್ಲ ಅಷ್ಟು ದೂರ ಹೋಗ್ಬೇಕು. ನಮ್ಮ ಮನೆ ದೇವ್ರೇನು ಇಲ್ಲೆಲ್ಲ ಇರುತ್ತೆ. ಸೊ ತಗಡೂರು ಹತ್ರನೇ. ನೋಡಿದ್ರಲ್ಲ ಹೆಂಗ್ ಹೋಗಿದ್ವಿ ನಾವು ತಗಡೂರ್ಗೆ, ನಂಜನಗೂಡು ರೂಟ್ ಮೇಲೆ ಹೋಗಿದ್ದು. ಸೊ ನಮ್ಮ ಮನೆ ದೇವರು ಹೆಂಗಿತ್ತು ಏನು ನೋಡಿದ್ರಲ್ಲ. ನಾನು ತುಂಬಾ ದಿನ ಆಗಿತ್ತು, ಅಪ್ಪಂಗೆ ಆಕ್ಸಿಡೆಂಟ್ ಆದ್ಮೇಲೆ ಇದೆ ಫಸ್ಟ್ ನಾವು ಹೋಗಿದ್ದು. ಗಣಪತಿ ಹಬ್ಬ ಆದ್ಮೇಲೆ ಹೋಗ್ಬೇಕಿತ್ತು, ಹೋಗಿರ್ಲಿಲ್ಲ. ಸಡನ್ ಆಗಿ ಈ ಥರ ಎಲ್ಲ ಆಯ್ತಲ್ಲ, 1 ಮಂತ್ ಕಾಲ ರೆಸ್ಟ್ ಬೇಕಾಗಿತ್ತು ಅಂತ ನಾವು ಹೋಗಿರ್ಲಿಲ್ಲ. ಇವಾಗ ಸ್ವಲ್ಪ ಕ್ಯೂರ್ ಆಗಿದ್ದಾರೆ ಅಂತ ಇವಾಗ ಹೋಗಿದ್ದು. ಐ ಹೋಪ್ ನಿಮ್ಗೆ ನಮ್ಮನೆ ದೇವರು ನೀವು ನೋಡಿ ನಾನು ನೋಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸ್ ಅಲ್ಲಿ ನಾನು ನನ್ನ ಮನೆ ದೇವರು ವ್ಲಾಗ್ ಹಾಕ್ಬೇಕು ಅನ್ಕೋತಾ ಇದ್ದೆ. ಹೋಗಕ್ಕೆ ಕಾಲನೇ ಕೂಡ ಬರ್ತಾರಿಲ್ಲ. ಇವತ್ತು ಆಗ್ಬೇಕಿತ್ತು, ಇವತ್ತು ಆಗ್ತಾ ಇದೀನಿ ನಾನು. ಐ ಹೋಪ್ ನಿಮ್ಗೆ ನಮ್ಮ ಮನೆ ದೇವ್ರ ವಿಡಿಯೋ ಇಷ್ಟ ಆಯ್ತು ಅಂತ. ಹೇಗಿತ್ತು ಅಂತ ನೀವೇ ಹೇಳ್ಬೇಕು. ಇನ್ನು ಹೆಚ್ಚೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸ್ ಅಲ್ಲಿ. ಸ್ಟೇ ಟ್ಯೂನ್. ನಾನೇ ಮೈಸೂರಿಗೆ ಪರಿಣಿತ ನಮಿತಾ. ಬಾಯ್.